ಹ್ಞೂ ಅವ ಇದ್ರೊಳಗೆ ಯಾವ ಸೀರೆ ಕೊಡಕತ್ತಿ ಈಗ ಅತ್ತಿಗೆ? ಬಾಯಿ ಮುಚ್ಕೊಂಡಿರು. ಅಕ್ಕಿಗೆ ಯಾಕೆ ಇಷ್ಟು ಚಲೋ ಸೀರೆ ಅದಾವು, ಪತ್ಲ ಹಾಕ್ಸೇನಲ್ಲ ಒಂದು 10 ಸೀರೆ ಪುರಾಣರಿಗೆ ಯಾರಿಗಾರ ಬೇಕಾದವ್ರಿಗೆ ಕೊಡ್ಬೇಕು ಅಂತೇಳಿ ಅದ್ರಾಗ ಒಂದು ಕೊಡ್ತೀನಿ, ಸುಮ್ಮನಿರು. ಅವ ಬೇಡ, ಚಲೋದು ಕೊಡು. ಏನು ದೊಡ್ಡ ಜೋರು ಮಾಡಕತ್ತೀಯಲ್ಲ, ಸುಮ್ಮನಿರೆ. ಅಕ್ಕಿ ಮಗನ ಲಗ್ನದಾಗ ನನಗೆಂತ ಸೀರೆ ಕೊಟ್ಟಿದ್ಲ ನೆನಪೈತೆ ಇಲ್ಲ? ಮಸ್ತಿ ಅರಿಬಿ, ಚಾ ಸೊಸು ಅರಿಬಿ ಮಂಜರ್ ಪಟ 150 200 ರೂಪಾಯಿ ಐತೆ ಆ ಸೀರೆಗೆ. ಅಂತ ಕಮ್ಮನ್ ಸೀರೆ ಕೊಟ್ಟಾಳು. ಅದಕ್ಕೆ ಆ ಸೀರೆನ ಏನು ಹಂಗೆ ಇಟ್ಟೇನಿ, ಸುಮ್ಮನಿರು ನೀನು. ವಾಪಸ್ಸಿಗೆ ಅದನ್ನು ಕೊಡ್ತೇನೆ ಈಗ. ಅಯ್ಯೋ ದೇವ್ರೇ ಅವ, ಏನವ ನೀನು? ಅಲ್ಲ ಈಗ ಆ ಸೀರೆ ಮತ್ತೆ ಅಲ್ಲ, ನಾ ದೊಡ್ಡಕ್ಕೆದಾಗ ಅತ್ತಿ ಅದನ್ನು ಆಯರ್ ಮಾಡಿದ್ಲ. ನೀನು ಚಲೋ ಇಲ್ಲ ಅಂತೇಳಿ ಅದನ್ನು ವಾಪಸ್ ಅವ್ರ ಮನೆ ಓಪನಿಂಗನ ಎದಕ್ಕೆ ವಾಪಸ್ ಕೊಟ್ಟೆ? ಅದೇ ಸೀರೆನ ವಾಪಸ್ ಆಯರ್ ಮಾಡಿದಿ. ಮತ್ತೆ ಆಕಿ ಮಗನ ಲಗ್ನದಾಗ ಅದೇ ಸೀರೆ ನಿಂಗೆ ವಾಪಸ್ ಕೊಟ್ಟಾಳ. ಈಗ ನನ್ನ ಲಗ್ನದಾಗ ಅದೇ ಸೀರೆ ವಾಪಸ್ ಕೊಡ್ತೀನಿ ಅಂತ ಅದೆಯಲ್ಲವ. ಇನ್ನೂ ಎಷ್ಟು ವರ್ಷ ಆ ಸೀರೆ ಆ ಕಡೆಯಿಂದ ಕಡೆ, ಈ ಕಡೆಯಿಂದ ಕಡೆ, ಆ ಕಡೆಯಿಂದ ಕಡೆ, ಈ ಕಡೆಯಿಂದ ಕಡೆ ಅಡ್ಡಾಡ್ಬೇಕು? ಯಪ್ಪ ದೇವ್ರೇ ಯವ್ವ, ಇನ್ನರ ಸಾಕು ನಿಲ್ಸು, ಬೇರೆ ಸೀರೆ ಕೊಡು. ಯಾಕೆ ಕೊಡ್ಬೇಕಂತೆ ನಾನು? ಬೇರೆ ಸೀರೆ ಕೊಡಂತ ಆಕಿ ಗೊತ್ತಾಗಬೇಕಿತ್ತದ? ಆಕಿನೇ ಬೇಡ ಅಂತ ಬೇರೆ ಕೊಡ್ಬೇಕಿತ್ತು, ಕೊಟ್ಲನ? ನೀನು ಬರೀ ನನ್ನ ಬಗ್ಸಾಕ್ ನೋಡ್ರಿ ನೀವು, ಅಪ್ಪ ಮಗಳು ಏನ ನನ್ನ ಒಬ್ಬಕಿನ ಎಲ್ಲರ ಇದ್ರಿಗೆ ಸಣ್ಣಕಿನ್ ಮಾಡ್ಬೇಕು. ನೀವು ಚಲೋ ಇರ್ಬೇಕು. ಅಲ್ಲವ ನಾ ಏನಂದ್ವಿ ಈಗ ಅಂತ? ಆಕಿ ಕೊಡಲ್ಲವ, ಇನ್ನು 10 ವರ್ಷ ಆದ್ರೆ ಇದೇ ಸೀರೆ ಅಡ್ಡಾಡ್ತತ್ ನೋಡು. ಓಹೋ ಏನು ಇಲ್ಲಿ ನಿಂತು ಮಾತು ಕೇಳಿಸ್ಕೊಳಕತ್ತೀರನ? ಅಲ್ಲ ಈಗ ನಮ್ಮ ತಂಗಿಗೆ ಇದ್ರನ್ ಸೀರೆ ಕೊಡ್ತೀಯ ನೀನು? ಹೌದ್ರಿ, ಇದ್ರನ್ ಸೀರೆನ ಕೊಡೋದು. ಆಕಿ ಇದ್ರಂದಲ್ಲ, ನಾನು ನೋಡಿ ಹೂ ಅನ್ನತ್ತೀನಿ ಇದ್ರಂದ ಅಂತೇಳಿ ಮನ್ಸು ಪಡ್ದಂತ ನಾನು ಕೊಟ್ಟಿದ್ಲಲ್ಲ ಅದೇ ಸೀರೆ ವಾಪಸ್ ಕೊಡ್ತೇನೆ. ನೀವು ನೋಡ್ರಿ ತುಟ್ಟಕ್ಕೆ ಪಿಟ್ಟಕ್ಕೆ ಅನ್ನಂಗಿಲ್ಲ, ಮಾತಾಡಂಗಿಲ್ಲ, ನಿಮಗೂ ಇದಕ್ಕೂ ಸಂಬಂಧನೇ ಇಲ್ಲ. ಏನು ಸುಮ್ಮನಿರ್ರಿ ನೀವು, ಬಾಯಿ ಮುಚ್ಕೊಂಡು. ಏನು ಬೇರೆ ಸೀರೆ ಕೊಡು, ಅಸೈತನ ಮಾಡ್ಕೋಬೇಡ್ರಿ. ಅಸೈತನ ಯಾಕೆ ಆಕೈತಿ ನಿಮ್ಗೆ? ಅದೆಲ್ಲ ಗೊತ್ತಾಗಲ್ಲ, ನೀವು ಸುಮ್ಮನಿರ್ರಿ. ಅವ್ವ ಬಿಡವ, ಅದೆಲ್ಲ ಬೇಡ. ಈಗ ನನ್ನ ಮದ್ವೆ ಲಗ್ನ ಪತ್ರಿಕೆ ಕೊಡಕ್ಕೆ ಹೊಂಟಿ, ಒಂದು ಚಲೋ ಸೀರೆ ಕೊಡು. ಆ ಬ್ಲೂ ಕಲರ್ ಸ್ಯಾರಿ ಐತಲ್ಲ, ಮಸ್ತ್ ಐತವ, ಅದನ್ನು ಕೊಟ್ಬಿಡು. ಇದು ಹಾಕಿ ಕೊಡ್ಲೇನ? ಅಯ್ಯಯ್ಯ ನೀನಾರ ಅದಿಯವ, ಇಷ್ಟು ಚಲೋ ಸೀರೆ ಹಾಕಿ ಕೊಡ್ಲೆ? ಆಕಿ ಕಾಗಿ ಮಕ್ಕಕ್ಕೆ ಇದು ಚಂದ ಕಾಣಂಗಲ್ಲ, ಸುಮ್ಮನಿರು. ಕೆಟ್ಟ ಅಸಹ್ಯ ಕಾಣಕ್ಕೆ ಅಂತತಿ. ಇದೆಲ್ಲ ಬೆಳ್ಳಗಿದ್ದವ್ರಿಗೆ ಅಷ್ಟೇ ಚಂದ ಕಾಣೋದು. ಅದು ಅಲ್ಲದೆ ಬೆಳ್ಳಗ ಕರಗ ಪ್ರಶ್ನೆ ಬರಲ್ಲ. ಆಕಿಗೆ ಈ ಸೀರೆ ಕೊಡಕ್ಕೆ ನಂಗೆ ಇಷ್ಟ ಇಲ್ಲ ಅಷ್ಟೇ. ಕರೋಗ ಹೆಗ್ನಿದ್ದಂಗೆ ಅದಾಳ, ಅದು ಅಂತ ಹಲ್ಲು. ಅಯ್ಯೋ ಆ ಮಕ್ಕ, ಆಕಿಗೆ ಯಾಕಿಂತ ಚಲೋ ಸೀರೆ ಕೊಡ್ಲಿ? ಬಾಯಿ ಮುಚ್ಕೊಂಡಿರು. ಹರಿದರ್ ಉಡುವ ಸೀರೆ ಇದು, ಮುದುಕ್ಯಾರ ಉಡುವ ಸೀರೆ ಅಲ್ಲ. ಹೋಗ್ಲಿ, ಇವು ಬಾರ್ಡರ್ ಸ್ಯಾರಿ ಅದಾವಲ್ಲ ಇಲ್ಲ ರೇಷ್ಮೆ ಟೈಪ್, ಇದ್ರಾಗ ಒಂದು ಯಾವ್ದಾರು ಕೊಡು. ಬಾಯಿ ಮುಚ್ಕೊಂಡಿರ್ತೀಯನ? ನಿನ್ನ ಲಗ್ನದ ಸೀರೆಗಳೆಲ್ಲ ಹೊಲ್ಸ್ಕೊಂಡಿಲ್ಲ ಜಂಪರ್, ಅವನ್ನ ನೆಟ್ಟಗೆ ತೆಗೆದಿಟ್ಕೊಳ್ಳೋದು ನೋಡ್ಕೊ. ಈ ಸೀರೆ ಚಿಂತೆ ನಿನಗೆ ಬೇಕಾಗಿಲ್ಲ. ಇದ್ರಾಗ ಒಂದು ಯಾವ್ದಾರು ಕೊಡ್ಬೇಕಂತ. ಸೀರೆಗೆ ಎಷ್ಟಂತ ಮಾಡಿ ಅವ್ರ ರೊಕ್ಕ? ಏನು 150 ರೂಪಾಯಿ ಕೊಡ್ತಾನೆ ಅಂತ ತಿಳ್ಕೊಂಡಿಯೇನ? ಆ ಸೀರೆ ಅದಕ್ಕೆ, ಅದು ಮೆಹಂದಿ ಕಲರಿಂದ ಐತಲ್ಲ, ಅದಕ್ಕೆ ಎಷ್ಟಂತ ಮಾಡಿ ಸೀರೆ? ಅದಕ್ಕೆ 3,500 ರೂಪಾಯಿ. ಅದಕ್ಕೆ ಈ ಸೀರೆಗೆ 2,500 ರೂಪಾಯಿ. ಏನಾತ? ಕೊಡು ಸೀರೆನ. ನಮ್ಮ ತಂಗಿಕ್ಕೆ ಕೊಡಲ್ಲ ರೀ, ಕೊಡಲ್ಲ. ಇಷ್ಟು ಚಲೋ ಸೀರೆ ನಾ ಕೊಡಲ್ಲ, ಸುಮ್ಮನೆ ರೀ ನೀವು. ನಿಮ್ಮ ತಂಗಿ ಅಂತಿರಲ್ಲ, ನಿಮ್ಮ ತಂಗಿ ಮನಿ ಓಪನಿಂಗ್ನಾಗ ನನಗೊಂದು ಮಂಜರ್ ಪಡೆದಂಥ ಸೀರೆ, ನಿಮಗೆ ಬರೀ ಶರ್ಟ್ ಪೀಸ್, ತಳಕ್ ಪ್ಯಾಂಟಿನ ಅರ್ಬಿನೇ ಇಲ್ಲ. ಆ ಥರ ಅರ್ಬಿ ಯಾಕೆ ಕೊಡ್ಬೇಕು? ಈಕಿಗೆ ನಮ್ಗೆ ಅರ್ಬಿಲ್ಲ, ಬರೇ ಮೇಲೆ ನಿಂತೇವಿ, ಅರ್ಬಿ ಕೊಡ ಬಿಡಾಡಿ ಅಂತ ಕೇಳಿದ್ವೇನ? ಮತ್ತೆ ಕೊಡೋದು ಕೊಟ್ಟಾಳ, ಅರ್ಧಂಬರ್ಧ ಯಾಕೆ ಕೊಡ್ಬೇಕಿತ್ತು? ಇಂಥ ಸೀರೆ ಇಂಥವೆಲ್ಲ ಕೊಟ್ರೆ ನಾವು ಉಡ್ತೇವನ? ಹರ್ಕತ್ತೇನು ಬಿದ್ದೈತೆ ನಮಗೆ ಅಂತದು? ನಿಮಗೆ ಬರೀ ಅಂಗಿ ಕೊಟ್ಟಾಳಲ್ಲ, ತಳಗಿನ ಪ್ಯಾಂಟ್ ಇಲ್ದಂಗೆ, ಅಣ್ಣ ತಗೋ ಚಡ್ಡಿಲ್ದಂಗೆ ಬಾ ಅಂತೇಳಿ. ಏನ ಗಡಿಬಿಡಿಯಾಗ ಆಗಿರ್ಬೇಕು ಅವಸರದಾಗ, ಅದನ್ನೇ ಬೆಳೆಸ್ಕೊಂತ ಹೋಗೋದನ್ನ. ಈಗ ಬೇಕಾದಾಗೋಲ್ತಕ್ಕ ಅವಸರ, ನಮಗೂ ಅವಸರನೇ ಆಗೋದೀಗ. ಸುಮ್ಮನಿರಿ, ಅವಸರದಾಗ ಆಗೈತಂತ ನೀವು ನಂಬೋದು, ನಾನೇನು ನಂಬಲ್ಲ. ಅವಸರದಾಗ ಆಗೈತಿ ಅಂದಮೇಲೆ ಫೋನ್ ಹಚ್ಚಿದ್ವಲ್ಲ ವಾಪಸ್ ಹಿಂಗಾಗೈತೆ ನೋಡ ಅಂತೇಳಿ. ಅವಾಗಾರ ವಾಪಸ್ ಬೇಡ ಬೇರೆ ಕೊಡ್ತೀನಿ ಬಿಡ್ತೀನಿ ಏನಾರು ಸುದ್ದಿ ಹೊಡೆದ್ಲ ಇಲ್ಲೋದಿಲ್ಲ. ನೀವು ನಂಬ್ತೀರಿ ಎಲ್ಲದು, ಅದಕ್ಕೆ ಹೇಳ್ತಾಳೆ ಹಿಂಗಾಗಿತ್ತು ಹಂಗಾಗಿತ್ತು, ಆನೆ ಬಂತು ಒಂಟಿ ಹೋತು ಅಂತೇಳಿ. ನೀವು ನಂಬ್ಕೊಂಡು ಕುಂದ್ರಿ, ನನಗೇನು ಹರ್ಕತ್ ಬಿದ್ದಿಲ್ಲ. ಇದ್ರೊಳಗೆ ಯಾವ ಸೀರೆನೂ ಕೊಡೋದಿಲ್ಲ ನಾನು. ನಾ ಕೊಡೋ ಸೀರೆನೇ ಬೇರೆ ಆಕಿಗೆ, ಸುಮ್ಮನಿರಿ ಅಷ್ಟೇ. ಅವ ಹಿಂಗೆ ಮಾಡಿದ್ರೆ ಅತ್ತಿ ಆಯಾರ ಹೆಂಗೆ ಮಾಡ್ತಾಳೆ ಹೇಳಿ ನನಗೆ? ಆಯಾರ ಏನು ಕೊಡೋದ ಬೇಡ ಆಕಿ ಆಯಾರ ತೊಗೊಂಡು ಅಮ್ಮಿ ಏನಾಗಬೇಕಾಗೈತೆ? ಬೆಂಕಿ ಎತ್ತಕತ್ತ ಆಯಾರ ಅಂತ. ಅದು ಆಯಾರ ಕೊಡೋ ಮಕ ನೋಡ್ಕೋಕಿದೆ. ನಾನು ಈದೆಲ್ಲ ರೇಷ್ಮೆ ಸೀರೆ ಉಡ್ಸಿದ್ರು ಆಕಿ ಮಕ್ಕಕ್ಕೆ ಕೊಡಕ್ಕೆ ಆಯಾರ ಇರಂಗಿಲ್ಲ. ಸುಮ್ಮನಿರು ನೀ. ಯಾವಾಗ ನೋಡಿದ್ರೆ ದುಡ್ಡೇ ಇಲ್ಲ ಅಂತೇಳಿ ನೊರ್ಗದೇನು ಬಿಡಲ್ಲ ಆಕೇನ. ಸುಮ್ಮನಿರು ನೀನು. ಏನಾರ ಮಾಡ್ಕೊರವ, ನಾನು ಇನ್ನೇನು ಹೇಳಲಿ? ನಿನ್ನಿಷ್ಟ. ಕೊಡ್ಬೇಕನ್ಸಿದ್ರೆ ಕೊಡು, ಇಲ್ಲ ಅಂದರೆ ಬಿಡು. ಅವ್ರ ಬಲ ನೀ ಬಲ. ನಾಳೆ ನನಗೆ ಯಾರು ಕೇಳಿದ್ರೆ ಮಾತ್ರ ನಾನು ಹೇಳ್ತೇನೆ ನೋಡಿ. ಮತ್ತೆ ಈಗ ಹೇಳಕತ್ತೇನೆ. ಯಾವಕ್ಕೆ ಬಂದು ಕೇಳಕ್ಕಿ ನನ್ನ ಮುಂದೆ ಹೇಳ, ನನಗೆ ಕೇಳ, ನಾ ಹೇಳ್ತೇನೆ. ಬೇಸಿಗೆ ಕೇಳ್ತಾರಂತ ಕೇಳಕ್ಕೆ ಮಕ ಬೇಕಲ್ಲ ಅವರಿಗೆ. ಸರಿ, ಹಂಗೆ ಲಗ್ನ ಪತ್ರಿಕೆ ಕೊಡಕ್ಕೆ ನೀನು ಅಪ್ಪ ಇಬ್ಬರು ಸೇರೋಕ್ಕಿರ? ಹ್ಞೂನವ, ನಾನು ಈಕಿ ಜೊತೆಗೆ ಹೋಗಾಕ ನಂಗೆ ಇಷ್ಟ ಇಲ್ಲ. ಸೀರೆ ನೋಡಿದ್ರೆ ಇಂಥ ತೊಗೋತೀನಿ ಅಂತಾಳ. ಅಲ್ಲಿ ಏನು ಅಸಹ್ಯ ಸೀರೆ ಕೊಟ್ಟು ನನ್ನ ಮರ್ಯಾದೆ ತೆಗಿಬೇಕಂತ ಕಾಯ್ತಾದಾಳ ಏನು ದೇವರಿಗೆ ಬಿಟ್ಟಿದ್ದು ಹೋಗತ್ತ. ನೀವು ಬಾಯಿ ಮುಚ್ಕೊಂಡಿರಿ. ಸೀರೆ ಏನಕ್ಕೆ ತೋರಿಸ್ಕೊಡಲ್ಲ, ಇಷ್ಟಕ್ಕೂ ನಾವಿದ್ದಾಗ ಆಕೆ ನೋಡಲ್ಲ, ಆಮೇಲೆ ನೋಡ್ಕೊತಾಳೆ.
ನೀವು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡ್ರಿ, ಸುಮ್ಮನೆ ಹೋರಿ. ಹೊತ್ತಾತ, ಜಳಕಕ್ಕೆ ನೀರಿಟ್ಟೇನಿ, 2 ಸೀರೆ ಜಳಕ ಮಾಡಿ ಪಟ್ನ ಬರೋ ಹೋಗ್ರಿ, ಹೊತ್ತು ಭಾಳ ಆಗಕತ್ತೈತಿ. ಚಲೋ ಸೀರೆ ಕೊಡ್ತೇನಿ ಅಂದ್ರೆ ಬರ್ತೇನಿ, ಇಲ್ಲ ನಾನು ಬರಂಗಿಲ್ಲ. ಏನು ಈಗ ಹೇಳ್ತಾ ಇದ್ದೇನೆ ಅಷ್ಟೇ ರೀ. ನಮ್ದೇನು ಗಂಡು ಮಗನ ಲಗ್ನ ಅಲ್ಲ, ಹೋಗ್ರಿ. ಹೆಣ್ಮಕ್ಳ ಲಗ್ನಕ್ಕೆ ಯಾರು ಕೊಡೋದೇ ಇಲ್ಲ, ಅವಶ್ಯಕತೆನೂ ಇಲ್ಲ ಕೊಡ್ಬೇಕು ಅನ್ನೋದು, ಗೊತ್ತನ? ಏನ ನಾವು ಕೊಡೋಣ ಇರೋದ ಒಂದು, ಮತ್ತೊಂದಿಲ್ಲ ಅಂತೇಳಿ ಕೊಡ್ತಾ ಇರೋದಷ್ಟೇ. ಹೇಳ್ಬೇಕಂದ್ರೆ ಹೆಣ್ಮಕ್ಳ ಲಗ್ನಕ್ಕೆ ಯಾರು ಸೀರೆ ಅದು ಇದು ಎಲ್ಲ ಕೊಡ್ಕೊಂತ ಕುಂದ್ರಂಗಿಲ್ಲ, ಗಂಡು ಮಕ್ಳದಕ್ಕೆ ಅಷ್ಟೇ ಕೊಡೋದು. ಸುಮ್ಮನಿರಿ ನೀವು ಒಂದು ಸ್ವಲ್ಪ. ಅದನ್ನ ಹಂಗಾರೆ ಕೊಡಕ್ಕೆ ಹೋಗ್ಬಿಡ, ಇಲ್ಲ ಕೊಟ್ರೆ ಚಲೋದು ಕೊಡು, ಅಂತಿಂತದ್ ಕೊಟ್ಟು ಮರಿ ತೆಗಿಬಿಡ. ಆಯ್ತು ತೋರಿ, ಚಲೋದೇ ಕೊಡ್ತೀನಿ ಹೋಗ್ರಿ. ಹಾಳಾಗೋಲತ್ತಾಗ ನಿಂಗೊಂದು 1000 ಸಲ ಹೇಳಿರ್ಬೋದನ್ನ ನಾನು, ನಿಮ್ಮ ಅಪ್ಪನಿದ್ರಿಗೆ ಅವ್ರ ಖಾನ್ದಾನಿ ಪರವಾಗಿ ಮಾತಾಡಬೇಡ ಅಂತೇಳಿ. ಅವು ಏನು ಬಿಕ್ಕಿ ಬೇಡವಿದ್ದಂಗೆ ಅದಾವು, ಅವ್ರ ಪರವಾಗಿ ನಿಂತು ಬಿಡ್ತೀನಿ ಒಂದು ಹೊತ್ತಾಗ. ನಿನಗೇನು ಬರ್ತೈತಿ? ಸುಮ್ಮನಿರು. ಅವಕ್ಕೆ ಏನು ಮರ್ಯಾದೆ ಮಾಡ್ಬೇಕು ನಂಗೆ ಗೊತ್ತೈತಿ. ಅವು ಹಂಗೆ ಅದಾವ ಅವು. ಅವ್ರೆ ಇಷ್ಟು ವರ್ಷ ಆಯ್ತಲ್ಲ ನಿನ್ನ ಮದುವೆ ಆಗಕ್ಕೆ ಬಂದು, ಇವತ್ತಿನವ್ರಿಗೆ ಏನೋ ತಂದು ಕೊಟ್ಟು ಗೊತ್ತೈತೆ ಎಲ್ಲ. ನಿಮ್ಮ ಅಪ್ಪದನಲ್ಲ ಎಲ್ಲ ತೊಗೊಂಡು ಅಲ್ಲೇ ಮಾಡ್ತಾನೆ. ನೀ ಬಾಯಿ ಮುಚ್ಕೊಂಡಿದ್ರು ಚಲೋನ, ಈಗ ನೋಡಿ ಅನ್ಯಾಯವಾಗಿ ಒಂದು ಚಲೋ ಸೀರೆ ಕೊಡಂಗೆ ಆತತ್ತಾಗ. ಒಟ್ಟು ಹಚ್ಕೊಂಡು ಬಿಡ್ತಾಳೆ. ನಡಿ ಹೋಗು. ಅದು ಅಲ್ಲದೆ ನೀನು ಏನು ಕಮ್ಮನ ಅರ್ಬಿ ಹಾಕೊಂಡು ಇಡಾಕತ್ತಿ, ಚಂದಾಗ ಒಂದು ಸೀರೆ ಉಟ್ಕೊಳಕ್ಕೆ ಆಗಂಗಲ್ಲನ? ಏನು ಬರ್ಬಾರ್ದು ಸಣ್ಣ ಹುಡುಗಿ ಹಾಕತ್ತಿ ಏನು ಲಗ್ನ ಆಗತ್ತೈತಿ, ಇನ್ನಾರು ಸೀರೆ ಉಟ್ಕೊಳ್ಳೋದು ಕಲಿ. ನನಗೆ ಸೀರೆ ಉಟ್ಕೊಳಕ್ಕೆ ಬರ್ತೈತಿ ಆತಾ. ಒದ್ರೋದೊಂದು ಬಿಡಂಗೇ ಇಲ್ಲ ನೀನು. ಹಾಂ, ಅಡಿಗೆ ಮಾಡೋದದು ಕಲಿ. 3 ಹೊತ್ತು ಫೋನ್ನೇ ಮಾತಾಡಿ ಸೀದಾ ನೆಟ್ಟು ಲಗ್ನ ಈಗ ಹೋದೆ ಅಂದ್ರೆ ಏನು ಆ ಮನ್ಯಾಗ ಅದಾಳ ಅಂದಾಕರ ಅನ್ವಲ್ದಕ್ಕದಾಳ ವಾರ್ಗಿತ್ತಿ ಗೊತ್ತಕತ್ತಡಿ ನಿನಗೆ. ಬಗ್ಗಿಸ್ತಾಳ ಬೇಸಿಗೆ. ಆಕಿಗೆ ಇಲ್ಲಡಿಲ್ಲ, ಆಕಿ ಹಂಗದಾಳ, ಹಂಗ ಇರೋದು ಕಲಿ. ಸಾಪ್ತಾಗಿದ್ದಿ ನೀನು ತಲೆ ಮೇಲೆ ಮೆಣಸಿನ ಹಿಂಡಿನ ಅರಿತಾಳ ಆಕಿ. ಮತ್ತೆ ಈಗ ಹೇಳೇನು ನಾನು? ಸಾಕು ಬಾರ್ಲಿ, ಆ ಹುಡುಗಿಗೆ ಉಪದೇಶ ಮಾಡಿದ್ದು ನಿನಗಿಂತ ಶಾಣೆ ಅದಾಳಕಿ. ಬಾ ಬಾ. ಅಪ್ಪ, ಈಗ ನಂದು ಹೆಂಗಿದ್ರು ಕ್ಲಾಸ್ ಮುಗ್ದಾವು. ಈಗ ನಾನು ಲಾಕ್ ಜಾಯ್ನ್ ಆಗ್ಬೇಕಂತ ಮಾಡೀನಿ. ಕೆಲವು ಸಲ ನಮಗೆ ಅಲ್ಲೇ ವಾದ ಮಾಡ್ತಾರಲ್ಲ ಕೋರ್ಟ್ನಾಗ, ಅದೆಲ್ಲ ನಮಗೆ ಟ್ರೈನಿಂಗ್ ತೋರಿಸ್ತಾರೆ, ಅದು ಇರ್ತೈತಿ. ಅದೆಲ್ಲ ಹೋಗ್ಬೇಕಾಕತಿ. ಆಮೇಲೆ ಈ ಮದ್ವೆ ಮುಗಿದ ತಕ್ಷಣ ಏನು ಮಾಡೋದು ಅಂದರೆ, ನಂಗೆ ಫುಲ್ ಬ್ಯುಸಿ ಆಕೇನಪ್ಪ ಓದ್ಕೊಳ್ಳೋದ್ರೊಳಗೆ. ನಂಗೆ ಅದು ಇದು ಕೆಲಸ ಎಲ್ಲ ಹೇಳಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಲಾ ಮಾಡೋದಂದ್ರೆ ಸುಮ್ಮನೆ ಅಲ್ಲ. ಅಲ್ಲ, ನಾ ಅಷ್ಟು ಹೇಳಿದ್ರು ನೀ ಅದನ್ನೇ ಮಾಡ್ತೀನಿ ಅಂತೀಯಲ್ಲ ನೀನು. ಏನು ಹೇಳೋದವ ನಿನಗೆ ಅಂತ ನನ್ನ ಹತ್ತಾಗ. ಅದು ಅಲ್ಲದೆ ನೋಡ, ನಾ ಹೇಳಕತ್ತೇನೆ ಕೇಳ, ಅದನ್ನು ಮಾತ್ರ ನೀ ಮಾಡಂಗಿಲ್ಲ ಅಷ್ಟೇ. 1000 ಸಲ ಹೇಳತ್ತೀನಿ, ನಮ್ಮ ಹೋಮ್ಸ್ಟೇ ಯಾರು ಕೋರ್ಟ್ ಮೆಟ್ಲ ಹತ್ತಿಲ್ಲ ಅಂತೇಳಿ. ಇವತ್ತು ಅಪ್ಪ ನಾನು ಹೋಗಿ ಅಲ್ಲೇ ಫೀಸ್ ಕಟ್ಟು ಬಂದ್ವಿ. ಅಯ್ಯೋ 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 ದೇವ್ರೇ, ಏನು ಹೇಳೋದು ಈ ಹುಡುಗಿಗಂತ ನಾನು. ಏನು ಮಾಡ್ತೀಯ ಮಾಡಿ, ಏನೀಗ ಬಿಟ್ಟಿದ್ದು. ನಾ ಹೇಳಿ ನನಗೆ ಸಾಕಾಗೈತಿ. ಸುಮ್ಮನೆ ಅತ್ತಾಗ ಹೇಳೋದ ಬಿಟ್ಬಿಡ್ತೀನಿ, ನನ್ನ ಪಾಡಿಗೆ ನಾ ಇದ್ದು ಬಿಡ್ತೀನಿ ಅತ್ತಾಗ. ಯಾಕಂದ್ರೆ ಏನಾರು ಹೇಳಿದ್ರೆ ನಿಮ್ಗೆ ಲೆಕ್ಕಕ್ಕಿಲ್ಲ. ಅದು ತಾಯಿ ಅಂದ್ರೆ ನಾ ಹೇಗೇನು ನಿಮ್ಮ ಕೈಯಾಗ. ಅದಕ್ಕೆ ಆ ಮಗ ನೋಡಿದರೆ ಬೇಡ ಅದನ್ನು ಓದಬೇಡ ಅದು ಏನದು ಮಿಲ್ಟ್ರಿ ಸೇರ್ಬೇಡ ಅಂತ ಅಷ್ಟು ಬಡ್ಕೊಂಡ್ರು ಅದೇ ಮಾಡ್ತೀನಿ, ಅದನ್ನೇ ಹಾಕಿನಿ ಅಂತೇಳಿ ಅವ್ನು ಮಾಡಿದ. ಈಗ ಮಾಡ್ತಾನೂ ಅದಾನ. ನಿನಗಷ್ಟು ಹೇಳಿದ್ರು ನೀನು ಅದನ್ನೇ ಮಾಡಕ್ಕೆ ನಿಂತಿ. ಏನು ಹೇಳೋದೈತಿ ತಿಳ್ದಂಗೆ ಮಾಡ್ಕೊರಿ. ಮತ್ತು ಅಣ್ಣಗಾದ್ರೂ ಸುಮ್ಮನದಿ, ಈಗ ನನಗೆ ಮಾತ್ರ ಹಿಂಗೆ ಮಾಡ್ತೀಯಲ್ಲ ನೀನು. ಹೌದು, ಅಣ್ಣಗ ಸುಮ್ಮನಿದ್ದೆ ಮಾಡೋಗಂತೇಳಿ ಅಷ್ಟು ಚಾಲು ಉಳಿದು ಬಿಟ್ಟಿಲ್ಲ ಅವ ಪ್ಲೀಸ್ ಅವ, ನಂಗೆ ಇಷ್ಟ ಬಂದಿದ್ದು ಓದಕ್ಕೆ ಬಿಡವ, ಹಂಗೆ ಮಾಡಬೇಡವ. ಏನಾರ ಮಾಡ್ಕೊರವ, ಏನು ಹೇಳೋದೈತಿ ನಿಮಗೆ ನಿಮ್ಮ ಮನಸ್ಸು. ನಾವೇನ್ರ ಹೇಳಿದ್ರೆ ಕೇಳ್ತೀರಾ ನೀವು? ಅಪ್ಪ, ಅವು ಯಾಕೆ ಹಿಂಗೆ ಮಾಡ್ತಾಳ? ಅಕ್ಕಿ ಹೇಳಿದ್ದೆ ಮಾಡ್ಬೇಕನ? ನಿಮ್ಮವ್ವ ಹಂಗ ಹೋಗೋದು ಏನು ಮಾಡ್ತಿ ಮಾಡು, ಓದು. ಅಲ್ಲ ಪ್ರೀತಿ, ಈ ಮಧುರ ಅದಳಲ್ಲ, ಫಸ್ಟ್ ನಾನು ಲವೇ ಮಾಡಲ್ಲ ಅಂತಿದ್ಲು. ಇವಾಗ ನೋಡು, ಆ ಕಿರಣನ್ ಲವ್ ಮಾಡಿದ್ಮೇಲೆ ಮನೆಗೆ ಬರ್ತಾ ಇಲ್ಲ, ಅಂದರೆ ರೂಮ್ಗೆ ಬರ್ತಾ ಇಲ್ಲ. ಸ್ವಲ್ಪನೂ ಜಾಸ್ತಿ ಬರೋದೇ ಇಲ್ಲ. ಅವಾಗೊಂದ್ಸಲ ಬರ್ತಾಳೆ, ಇವಾಗೊಂದ್ಸಲ ಬರ್ತಾಳೆ. ಓದೋದಂತ್ರ ಪೂರ್ತಿ ನಿಲ್ಲಿಸ್ದಂಗೆ ಕಾಣಿಸ್ತಿದೆ ಕಣೆ. ಯಪ್ಪ ದೇವ್ರೆ, ಇವಳು ಎಲ್ಲಿಗೆ ಹೋಗಿ ಮುಟ್ಕೊಳ್ಳೋ ಗೊತ್ತಿಲ್ಲ. ಅಲ್ಲ, ಇವಳಿಗೆ ಬರೀ ಟೈಮ್ ಪಾಸ್ ಮಾಡು ಅಂತ ಹೇಳಿದ್ದು, ನೋಡಿದರೆ ಇವಳು ಓವರಾಗಿ ಮೂವ್ ಆಗ್ತಿದ್ದಾಳೆ ಅನಿಸ್ತಿದೆ ನನಗೆ. ಅಲ್ಲ ಕಣ್ರೆ, ಅವಳ ಪಾಡಿಗೆ ಅವಳು ಇದ್ಲು. ಅವಳ ತಲೆ ಒಳಗೆ ಏನೇನೋ ತುಂಬಿಟ್ಟು ಲವ್ ಮಾಡು, ಫ್ಲರ್ಟ್ ಮಾಡು, ದುಡ್ಡು ಸಿಗುತ್ತೆ, ಯಾವುದು ಪ್ರಾಬ್ಲಮ್ಮೇ ಇರಲ್ಲ, ಮನೆ ಒಳಗೆ ಕೇಳೋ ಟೆನ್ಷನ್ ಇರಲ್ಲ ಅಂತೆಲ್ಲ ನೀವೇ ಅವಳಿಗೆ ಇದು ಮಾಡಿ ಪ್ರೀತಿ ಮಾಡೋ ಥರ ಮಾಡಿ, ಈಗ ನೋಡಿದ್ರೆ ಮನೆಗೆ ಇರೋದು, ಹಾಸ್ಟೆಲ್ಗೆ ಬರಲ್ಲ, ಓದ್ಕೊಳ್ಳಲ್ಲ ಅಂತ ಹೇಳ್ತಾ ಇದೆಯಾ? ಮೇಡಮ್, ಏನಿದು ನೀ ಹಿಂಗಂತ ಇದೆಯಲ್ಲ? ಅಯ್ಯೋ ದೇವ್ರೆ, ಅಲ್ಲ ನಾನು ಅವಳಿಗೆ ಲವ್ ಮಾಡು ಅಂದಿದ್ದು ಓಕೆ ಒಪ್ಕೊಳ್ತೀನಿ, ಆದರೆ ಹಿಂಗೆಲ್ಲ ಮಾಡು ಅಂತ ಹೇಳಿದ್ನಾ? ನೀನು ಹೇಳೋದು ಹೆಂಗಿದೆ ಅಂದರೆ ನೀನು ಅರ್ಧ ನನ್ನನ್ನೇ ಸಿಕ್ಸಿಡ್ತೀಯ. ಈ ಸುಮ್ಮನಿರು, ಅಲ್ಲಿ ನೋಡಲಿ ಸ್ಟೆಪ್ಸ್ ಹತ್ರ ಮಧುರ ಬರ್ತಾ ಇದ್ದಾಳ. ಏನು ಹೇಳ್ಬೇಡ, ಮತ್ತು ಅವಳ ವಿಷಯನೇ ಮಾತಾಡ್ತಿದ್ವಿ ಅಂತ ಅವಳಿಗೆ ಬೇಜಾರಾಗುತ್ತೆ. ಓಹೋ ಬರ್ಬೇಕು ಮೇಡಮ್. ಏನು ಫುಲ್ ಬ್ಯುಸಿನಾ? ಹಂಗೆ ಏನಿಲ್ಲ. ಯಾಕೆ? ಹಾಗೆಲ್ಲ ಏನಿಲ್ಲ ಕಣೆ, ಅದು ಸ್ವಲ್ಪ ಕೆಲಸ ಇತ್ತು. ಏನಮ್ಮ ಅಂತ ಕೆಲಸ? ನಮಗೂ ಹೇಳ್ದೆ ಇರೋದು. 2 ಡೇಸಿಂದ ಕಾಲೇಜಿಗೂ ಬಂದಿಲ್ಲ, ಎಲ್ಲಿ ಹೋಗಿದ್ರು? ಅದು ನ್ಯೂ ಇಯರ್ಗೆ ಗೋವಾಕ್ಕೆ ಹೋಗ್ಬೇಕಂತ ಪ್ಲ್ಯಾನ್ ಆಗಿತ್ತು.
ನ್ಯೂ ಇಯರ್ಗೆ ಅಲ್ಲಿ ಭಾಳ ಗದ್ದಲಲ್ಲ, ಗಲಾಟೆ ಅಲ್ಲ, ರಶ್, ಹೊರಗಡೆಯಿಂದ ಬಂದಿರ್ತಾರೆ ಜನ. ಅದಕ್ಕೆ ನ್ಯೂ ಇಯರ್ ಬೇಡ, ಅದು ಮುಗಿದ ಮೇಲೆ ಹೋಗೋಣ ಅಂತ ಅಂದ್ಕೊಂಡು 2 ಡೇಸ್ ಬಿಟ್ಟು ಹೋಗಿದ್ವಿ. ಹೋಗಿ ಬಂದ್ವಿ. ನೀನು ಕಿರಣ್ ಇಬ್ಬರೇ ಹೋಗಿದ್ರಾ? ಆಹಾ, ನಾನು ಕಿರಣ್ ಮತ್ತೆ ವನಿತಾ ಬಂದಿದ್ಲು. ಅದೇ ಸೆಕೆಂಡ್ ಕ್ಲಾಸಲ್ಲಿ ಇದ್ದಾಳಲ್ಲ ವನಿತಾ, ಮತ್ತು ಅವಳ ಬಾಯ್ ಫ್ರೆಂಡ್, ಆಮೇಲೆ ನಾನು ಕಿರಣ್, ಆಮೇಲೆ ಸುಷ್ಮಿ ಬಂದಿದ್ಲು, ಆಮೇಲೆ ಅವಳ ಬಾಯ್ ಫ್ರೆಂಡ್. ಇಷ್ಟು ಜನ ಹೋಗಿದ್ವಿ. ಅಲ್ಲ, ನಮಗೊಂದು ಮಾತು ಹೇಳ್ಬೇಕನ್ಸಿಲ್ಲಲ್ಲ, ನಮ್ಮ ರೂಮ್ನಾಗೆ ಇದ್ದ ನಮಗೊಂದು ಮಾತು ಹೇಳಿಲ್ಲ. ಹಾಗೆ ಹೋಗಿ ಯಾಕೆ ಹೇಳಿದ್ರೆ ನಾವೇನು ಬೇಡ ಅಂತಿದ್ವಾ? ನಾವು ಬರೋದಾದ್ರೆ ಬರ್ತಿದ್ವಪ್ಪ. ಸಾರಿ ಕಣೆ, ಅದು ಅವನು ಅಂದರೆ ಏನಾಯಿತು ಅಂದರೆ, ನಾವು ಎಲ್ಲರೂ ಹೋಗ್ಬೇಕಂತ ನಂಗೆ ಗೊತ್ತಿರಲಿಲ್ಲ. ನಾನು ಹೇಳ್ಬೇಕಂದಾಗ ನೀನು ಊರಿಗೆ ಹೋಗಿದ್ದೆಲ್ಲ, ನೀನು ಬರೋವರೆಗೂ ವೆಯ್ಟ್ ಮಾಡೋಷ್ಟು ಇದು ಇರಲಿಲ್ಲ. ಸೊ ಹಾಗಾಗಿ ನಾನು ಹೇಳಲಿಲ್ಲ, ಸಾರಿ. ಹೌದು, ರೂಮ್ ಸಪ್ರೇಟ್ ತೊಗೊಂಡಿದ್ರಾ ಅಥವಾ 1 ರೂಮಾ? ಅದು 3 ರೂಮ್ಸ್ ತೊಗೊಂಡಿದ್ದು. ಏನು ಹೇಳಕತ್ತಿ? ಜಸ್ಟ್ ಲೀವ್ ಇಟ್ಯಾ. ಇದು ಬರ್ರಿ, ಕಾಲೇಜ್ಗೆ ಹೋಗ್ಬೇಕು, ಲೇಟ್ ಆಕೈತೆ, ನಾ ರೆಡಿ ಆಗಲಾ? ಹೋಗು, ಸ್ನಾನ ಮಾಡು. ಅಲ್ಲ, ಇವಳು ಏನು ಹಿಂಗೆ ಹೊಂಟಾಳಕ್ಕಿ ಸ್ಪೀಡ್? ಏನೋ ಪ್ರಾಬ್ಲಮ್ ಮಾಡ್ಕೊತಾಳಪ್ಪ ಇವಳು. ಅಲ್ಲ, ಯಾವುದಕ್ಕೂ ಈ ವಿಚಾರನ ಅವ್ರ ತಾಯಿಗೆ ಫೋನ್ ಮಾಡಿ ಹೇಳ್ಬಿಡೋಣ. ಅಲ್ಲ, ಇವಳು ನಮ್ಮ ಥರನೇ ಬರೀ ಫ್ಲರ್ಟ್ ಮಾಡ್ಕೊತಾ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ನೋಡಿದ್ರೆ ಇವಳು ಯಾಕೋ ಸೀರಿಯಸ್ ಆಗೋ ಥರ ಕಾಣ್ತಾ ಇದೆ. ಹೌದಿಲ್ಲ? ಯಾಕೆ ಬೇಕು ಸುಮ್ಮನೆ ಅಂತೀನಿ ನಾನು, ಅಲ್ವಾ? ಮತ್ತು ಆಮೇಲೆ ಏನಾದರೂ ಬೇರೆ ಪ್ರಾಬ್ಲಮ್ ಆದರೆ ಹಾಗೆ ಮಾಡೋಣ, ಅವ್ರ ತಾಯಿಗೆ ಫೋನ್ ಮಾಡಿ ಹೇಳ್ಬಿಡೋಣ ಅಂತೀನಿ ನಾನು ಅಷ್ಟೇ. ಹೇಳ್ಬಿಡೋಣ. ಯಾಕಂದ್ರೆ ಯಾಕೆ ಬೇಕು ಸುಮ್ಮನೆ, ನೀವು ಯಾಕೆ ಒಂದು ಮಾತು ಹೇಳಲಿಲ್ಲ ಅಂತ ಆಮೇಲೆ ನಮ್ಮನ್ನ ಯಾರಾದರೂ ಕೇಳಿದ್ರೆ? ಹೌದಿಲ್ಲ? ಹೌದು ಮತ್ತೆ. ಫೋನ್ ಮಾಡ್ತೀನಿ ತಡಿ.